ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟದ ಹಸಿರು ಕಾಡಿನಲ್ಲಿ ಕಾಲಿಟ್ರೆ ಪ್ರಕೃತಿಯ ಸೌಂದರ್ಯ ಮನಸ್ಸನ್ನ ಸೆಳೆಯುತ್ತೆ. ಆದರೆ ಇದೇ ಕಾಡಿನಲ್ಲಿ ನಮ್ಮ ಅರಿವಿಗೂ ಬಾರದಂತೆ ಮತ್ತೊಬ್ಬ ಅತಿಥಿ ನಮ್ಮನ್ನ ಸ್ವಾಗತಿಸ್ತಾನೆ. ಕನ್ನಡದಲ್ಲಿ ಜಿಗಣೆ ಮತ್ತು ಇಂಗ್ಲಿಷ್ನಲ್ಲಿ ಲೀಚ್ ಎಂದು ಕರೆಯುವ ಈ ಜೀವಿ ಮಳೆಗಾಲದಲ್ಲಿ ಕಾಡಿನಂಚಿನ ಜನರು ಹಾಗೂ ಟ್ರೆಕ್ಕಿಂಗ್ ಪ್ರಿಯರಿಗೆ ದೊಡ್ಡ ತಲೆನೋವಾಗಿದೆ. ಪಶ್ಚಿಮ ಘಟ್ಟದ ಕಾಡಿನಂಚಿನ ಗ್ರಾಮಗಳಲ್ಲಿ ಮಳೆ ಆರಂಭವಾದ್ರೆ ಜಿಗಣೆಗಳ ಹಾವಳಿ ಸಹಜ. ಕಾಡು ಮಾತ್ರವಲ್ಲ, ಅಡಿಕೆ ತೋಟಗಳು, ಕಾಫಿ ತೋಟಗಳು, ಕೊಳೆತ ಎಲೆಗಳಿರುವ ತೇವ ಪ್ರದೇಶಗಳು ಹಾಗೂ ಕಾಡಿನಿಂದ ಹರಿದು ಬರುವ ನೀರಿನಲ್ಲೂ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಜಿಗಣೆಗಳು ಪ್ರಾಣಿಗಳು ಮತ್ತು ಮನುಷ್ಯರನ್ನ ವಾಸನೆಯ ಮೂಲಕ ಗುರುತಿಸುವ ಸಾಮರ್ಥ್ಯ ಹೊಂದಿವೆ. ನಮ್ಮ ದೇಹಕ್ಕೆ ಅಂಟಿಕೊಳ್ಳುವಾಗ ಯಾವುದೇ ನೋವು ಉಂಟಾಗೋದಿಲ್ಲ. ಆದ್ದರಿಂದ ಸಾಕಷ್ಟು ರಕ್ತ ಹೀರೋವರೆಗೆ ಅದು ಅಂಟಿಕೊಂಡಿರೋದು ಹಲವರಿಗೆ ಗೊತ್ತಾಗೋದೇ ಇಲ್ಲ. ಕಾಡಿನಂಚಿನ ತೋಟಗಳಿಗೆ ಕೆಲಸಕ್ಕೆ ಹೋಗುವ ರೈತರಿಗೆ ಜಿಗಣೆಗಳ ಕಾಟ ಸಾಮಾನ್ಯ. ತೋಟಕ್ಕೆ ಹೋಗುವ ಮುನ್ನವೇ ಅವರು ಉಪ್ಪು, ಹೊಗೆ ಸೊಪ್ಪು ಹಾಗೂ ಇತರ ಸ್ಥಳೀಯ ವಿಧಾನಗಳನ್ನು ಬಳಸೋದು ರೂಢಿಯಾಗಿದೆ. ಈ ಭಾಗಕ್ಕೆ ಮೊದಲ ಬಾರಿಗೆ ಬರುವ ಅತಿಥಿಗಳಿಗೂ ಸಹ ರೈತರು ಮೊದಲೇ ಎಚ್ಚರಿಕೆ ನೀಡ್ತಾರೆ. ಹಾಗಾದ್ರೆ ಈ ಜಿಗಣೆಗಳಿಂದ ರಕ್ಷಿಸಿಕೊಳ್ಳೋದು ಹೇಗೆ? ಇಲ್ಲಿದೆ ಕೆಲವೊಂದಿಷ್ಟು ಟಿಪ್ಸ್. ಸರಿಯಾದ ಉಡುಪು ಧರಿಸಿ, ಉದ್ದನೆಯ ಪ್ಯಾಂಟ್ ಮತ್ತು ಪೂರ್ಣ ತೋಳಿನ ಶರ್ಟ್ ಧರಿಸಿ, ದಪ್ಪ ಸಾಕ್ಸ್ ಧರಿಸಿ, ಪ್ಯಾಂಟನ್ನ ಸಾಕ್ಸ್ ಒಳಗೆ ಟಕ್ ಮಾಡಿ, ಟ್ರೆಕ್ಕಿಂಗ್ ಶೂ ಅಥವಾ ಮುಚ್ಚಿದ ಪಾದರಕ್ಷೆಗಳನ್ನು ಬಳಸಿ. ಹಗುರ ಬಣ್ಣದ ಬಟ್ಟೆ ಧರಿಸಿದ್ರೆ ಜಿಗಣೆ ಸುಲಭವಾಗಿ ಕಾಣಿಸುತ್ತೆ. ಕಾಡಿನಂಚಿನ ರೈತರು ವರ್ಷಗಳಿಂದ ಅನುಸರಿಸ್ತಾ ಇರುವ ಕೆಲವು ಪರಿಣಾಮಕಾರಿ ವಿಧಾನಗಳು ಇಲ್ಲಿವೆ. ಮೊದಲನೇದಾಗಿ ಉಪ್ಪು, ಶೂ ಹಾಗೂ ಸಾಕ್ಸ್ಗೆ ಉಪ್ಪು ಹಚ್ಚೋದು. ಎರಡನೇದಾಗಿ ಹೊಗೆ ಸೊಪ್ಪು, ನೀರಿನಲ್ಲಿ ನೆನೆಸಿದ ಹೊಗೆ ಸೊಪ್ಪಿನ ದ್ರಾವಣ ಅಥವಾ ಹೊಗೆ ಸೊಪ್ಪು ಎಣ್ಣೆ ಮಿಶ್ರಣ ಬಳಸುವುದು. ಮೂರನೇದಾಗಿ ನಿಂಬೆ ರಸ. ನಿಂಬೆ ರಸವನ್ನ ಕಾಲುಗಳಿಗೆ ಹಚ್ಚೋದ್ರಿಂದ ಕೆಲವು ಮಟ್ಟಿಗೆ ಜಿಗಣೆ ದೂರವಿರುತ್ತೆ. ನಾಲ್ಕನೇದಾಗಿ ಯೂಕಲಿಪ್ಟಸ್ ಅಥವಾ ಟೀ ಟ್ರೀ ಎಣ್ಣೆ. ಕೆಲವು ಟ್ರೆಕ್ಕರ್ಗಳು ಈ ವಿಧಾನವನ್ನ ಬಳಸ್ತಾರೆ. ಇನ್ನು ಆಧುನಿಕ ವಿಧಾನಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕೆಲವರು ಡೀಟ್ ಅಥವಾ ಪಿಕಾರಿಡಿನ್ ಆಧಾರಿತ ಕೀಟ ನಿವಾರಕ ಸ್ಪ್ರೇಗಳನ್ನ ಬಳಸ್ತಾರೆ. ಹಾಗೆ ಡೆಟಾಲ್ ಮಿಶ್ರಿತ ನೀರನ್ನ ಸಾಕ್ಸ್ ಅಥವಾ ಶೂಗಳಿಗೆ ಹಚ್ತಾರೆ. ಹಾಗಾದ್ರೆ ನೀವು ಟ್ರೆಕ್ಕಿಂಗ್ ಹೋದಂತಹ ಸಂದರ್ಭದಲ್ಲಿ ಜಿಗಣೆ ಅಂಟಿದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಜಿಗಣೆಯನ್ನ ಬಲವಂತವಾಗಿ ಎಳಿಬಾರ್ದು. ಬದಲಾಗಿ ಸ್ವಲ್ಪ ಉಪ್ಪು, ನಿಂಬೆ ರಸ ಅಥವಾ ಡೆಟಾಲ್ ಹಾಕಿದ್ರೆ ಅದು ತಾನಾಗಿಯೇ ಬಿದ್ದು ಹೋಗುತ್ತೆ. ನಂತರ ಗಾಯವನ್ನ ಸೋಪು ನೀರಿನಿಂದ ತೊಳೆದು ಆಂಟಿಸೆಪ್ಟಿಕ್ ಹಚ್ಚಬೇಕು. ಜಿಗಣೆ ಕಚ್ಚಿದ್ರೆ ಅಪಾಯವೇ. ಜಿಗಣೆಗಳಲ್ಲಿ ಹಲವು ಜಾತಿಗಳಿವೆ. ಸಾಮಾನ್ಯವಾಗಿ ಇವು ರೋಗಗಳನ್ನ ಹರಡೋದಿಲ್ಲ, ಆದ್ರೆ ಕಚ್ಚಿದ ಸ್ಥಳದಲ್ಲಿ ತುರಿಕೆ ಉಂಟಾಗುತ್ತೆ. ಕೆಲವು ಜನರಲ್ಲಿ ಅಲರ್ಜಿ ಅಥವಾ ಚರ್ಮದ ಉರಿಯೂತ ಕಾಣಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಗಾಯವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಮುಖ್ಯ. ಲೀಚ್ ಚಿಕಿತ್ಸೆ ನಿಜವೇ? ಹೌದು. ಜಿಗಣೆ ಕೇವಲ ರಕ್ತ ಹೀರುವ ಜೀವಿ ಮಾತ್ರವಲ್ಲ. ವಿದೇಶಗಳಲ್ಲಿ ಲೀಚ್ ಥೆರಪಿ, ಇದನ್ನ ಹಿರಿಡೋಥೆರಪಿ ಅಂತ ಕರೀತಾರೆ. ಈ ವೈದ್ಯಕೀಯ ವಿಧಾನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಯಂತ್ರಿತವಾಗಿ ಜಿಗಣೆಗಳನ್ನ ಬಳಸಲಾಗುತ್ತೆ. ವಿಶೇಷವಾಗಿ ರಕ್ತ ಸಂಚಾರ ಸುಧಾರಿಸಲು ಮತ್ತು ಕೆಲವು ಪುನರ್ ನಿರ್ಮಾಣ ಶಸ್ತ್ರಚಿಕಿತ್ಸೆಗಳ ಬಳಿಕ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಇದರ ಬಳಕೆ ಇದೆ. ಆದರೆ ಭಾರತದಲ್ಲಿ ಸಾಮಾನ್ಯ ಚಿಕಿತ್ಸೆಯಾಗಿ ಇದು ವ್ಯಾಪಕವಾಗಿ ಬಳಕೆಯಲ್ಲಿಲ್ಲ. ತಜ್ಞರ ಸಲಹೆ ಇಲ್ಲದೆ ಇಂತಹ ಚಿಕಿತ್ಸೆಯನ್ನ ಪ್ರಯತ್ನಿಸೋದು ಸೂಕ್ತವಲ್ಲ. ಜಿಗಣೆಗಳು ಮಳೆಗಾಲದಲ್ಲಿ ಕಾಡಿನ ಪರಿಸರ ವ್ಯವಸ್ಥೆಯ ಒಂದು ಭಾಗ. ಆದ್ರೆ ಕಾಡುಗಳಿಗೆ, ತೋಟಗಳಿಗೆ ಅಥವಾ ಟ್ರೆಕ್ಕಿಂಗ್ಗೆ ತೆರಳೋರು ಸರಿಯಾದ ಮುನ್ನೆಚ್ಚರಿಕೆ ಕೈಗೊಂಡ್ರೆ ಅವುಗಳಿಂದ ಉಂಟಾಗುವ ತೊಂದರೆಯನ್ನ ಬಹುತೇಕ ತಪ್ಪಿಸಬಹುದು. ಸ್ಥಳೀಯರ ಅನುಭವ, ಸೂಕ್ತ ಉಡುಪು ಹಾಗೂ ಸರಳ ಸುರಕ್ಷತಾ ಕ್ರಮಗಳು ಮಳೆಗಾಲದ ಕಾಡು ಸಂಚಾರವನ್ನ ಮತ್ತಷ್ಟು ಸುರಕ್ಷಿತವಾಗಿಸಬಹುದು. ಒಟ್ಟಾರೆ ಕಾಡಿನಂಚಿನ ಗ್ರಾಮಗಳಲ್ಲಿ ಮಳೆ ಆರಂಭವಾದ್ರೆ ಜಿಗಣೆಗಳ ಹಾವಳಿ ಸಹಜ. ಹೀಗಾಗಿ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ಜಿಗಣೆ ಕಾಟದಿಂದ ಮುಕ್ತಿ ಪಡೆಯಬಹುದು. ಅವುಗಳು: ಮೊದಲನೇದಾಗಿ ಸರಿಯಾದ ಉಡುಪನ್ನ ಧರಿಸಿ, ಉದ್ದನೆಯ ಪ್ಯಾಂಟ್ ಮತ್ತು ಪೂರ್ಣ ತೋಳಿನ ಶರ್ಟ್ ಧರಿಸಿ, ದಪ್ಪವಾದಂತಹ ಸಾಕ್ಸ್ ಧರಿಸಿ, ಪ್ಯಾಂಟನ್ನ ಸಾಕ್ಸ್ ಒಳಗೆ ಟಕ್ ಮಾಡಿ,
ಟ್ರೆಕ್ಕಿಂಗ್ ಶೂ ಅಥವಾ ಮುಚ್ಚಿದ ಪಾದರಕ್ಷೆಗಳನ್ನು ಬಳಸಿ. ಜಿಗಣೆಗಳು ಮಳೆಗಾಲದಲ್ಲಿ ಕಾಡಿನ ಪರಿಸರ ವ್ಯವಸ್ಥೆಯ ಒಂದು ಭಾಗ. ಆದ್ರೆ ಯಾರಾದ್ರೂ ಟ್ರೆಕ್ಕಿಂಗ್ಗೆ ಹೋಗ್ಬೇಕು ಅಂತ ಇದ್ರೆ ಸರಿಯಾದ ಮುನ್ನೆಚ್ಚರಿಕೆ ಕೈಗೊಂಡ್ರೆ ಅವುಗಳಿಂದ ಉಂಟಾಗುವ ತೊಂದರೆಯನ್ನ ಬಹುತೇಕ ತಪ್ಪಿಸಬಹುದು. ಸ್ಥಳೀಯರ ಅನುಭವ, ಸೂಕ್ತ ಉಡುಪು ಹಾಗೂ ಸರಳ ಸುರಕ್ಷತಾ ಕ್ರಮಗಳು ಮಳೆಗಾಲದ ಕಾಡು ಸಂಚಾರವನ್ನ ಮತ್ತಷ್ಟು ಸುರಕ್ಷಿತವಾಗಿಸಬಹುದು.